ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ನ ಕೆಲವೊಂದು ಬೇಸಿಕ್ ಫಾರ್ಮುಲಾಸನ್ನು ತಿಳಿದುಕೊಂಡಿದ್ವಿ. ಹಾಗೆಯೇ ಮುಂದುವರೆದ ಭಾಗ ಕೆಲವೊಂದು ಫಾರ್ಮುಲಾಸ್ಗಳನ್ನ ತಿಳಿಯುತ್ತಾ ಹೋಗೋಣ. ಪಾರ್ಟ್ 3. ಸಮ್ ಅಂಡ್ ಡಿಫರೆನ್ಸ್ formula. Sum and difference formula. Differentiation of u plus or minus v. u1 v are the functions. u1 v are the functions. u1 v are the some functions. Now differentiate u plus or minus differentiation of v. u1 v are the some functions. Differentiation of u and differentiation of v. Where it is a differentiation of u na, now u dash anta bartivi plus or minus v dash. This is the sum and difference formula. ಇದರ ಬೇಸಿಸ್ ಮೇಲೆ ಒಂದು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಎಕ್ಸಾಂಪಲ್, if y is equal to x cube plus 5x, find dy by, y is equal to x cube plus 5x, find dy by dx. Solution. Y is equal to x cube plus 5x. Now differentiate with respect to x. The differentiation of y is dy by dx is equal to differentiation of x cube plus differentiation of 5x. Differentiation of x cube and differentiation of 5x. Y is equal to x cube plus 5x. ಇದು sum and difference formula ಆ ರೂಪದಲ್ಲಿ ಇದೆ. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮುಲಾವನ್ನು ನೋಡಿದ್ವಿ. d by dx x power n is equal to n into x power n minus 1. x power n is equal to n into x power n minus 1 ನ ತಿಳ್ಕೊಂಡಿದ್ವಿ. ಇದನ್ನು ಅಪ್ಲೈ ಮಾಡ್ತೀವಿ. x power n ಅಂದರೆ n is any ನಂಬರ್ ಅಂತ ಹೇಳ್ತೀವಿ. x ಕ್ಯೂಬ್ ಇದೆ. ನಾವು x ಕ್ಯೂಬ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ x ಕ್ಯೂಬ್ ಅಂದರೆ 3x ಪವರ್ 3 ಮೈನಸ್ 1 ಅಂದರೆ 2 ಆಗುತ್ತೆ. 3x ಸ್ಕ್ವೇರ್ ಆಗುತ್ತೆ. ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 5x ಅಂದರೆ 5 ಆಗುತ್ತೆ. dy by dx. This is the answer. Now another formula, the product rule. Product rule alli differentiation of u and v. Differentiation of u and v. This is the first function ಅಂತ ಹೇಳ್ತೀವಿ. This is the second function. ಫಸ್ಟ್ ಫಂಕ್ಷನ್ನ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಪ್ಲಸ್ ಆ್ಯಂಡ್ ಫಸ್ಟ್ ಫಂಕ್ಷನ್ನ ನಂತರದಲ್ಲಿ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸೆಕೆಂಡ್ ಫಂಕ್ಷನ್ನ ಹಾಗೆ ಇಟ್ಕೊಳ್ತೀವಿ. ದಿಸ್ ಇಸ್ ದ ಪ್ರಾಡಕ್ಟ್ ರೂಲ್. ನಾವು ಇದರ ಬೇಸಿಸ್ ಮೇಲೆ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಎಕ್ಸಾಂಪಲ್, ಇಫ್ y is equal to x cube into log x, find dy by dx. This is the product rule. If y is equal to x cube into log x, x cube into log x ಇದು ಪ್ರಾಡಕ್ಟ್ ರೂಲ್ ಇದರ ರೂಪದಲ್ಲಿದೆ. ಹಾಗಾಗಿ u into v. This is the u and this is the v. Now differentiate. Solution, y is equal to x cube into log x. Now differentiate with respect to x. Differentiation of y is dy by dx is equal to, this is the first function, this is the second function, this is the u and this is the v. ಫಸ್ಟ್ ಏನು ಮಾಡ್ತೀವಿ, ಫಸ್ಟ್ ಫಂಕ್ಷನ್ನ ಹಾಗೆ ಇಟ್ಕೊಳ್ತೀವಿ. ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. log x
ಪ್ಲಸ್ ನಂತರದಲ್ಲಿ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನಂತರದಲ್ಲಿ ಸೆಕೆಂಡ್ ಫಂಕ್ಷನ್ನ ನಾವು ಹಾಗೆ ಇಟ್ಕೊಳ್ತೀವಿ. ನಾವು ಎಕ್ಸ್ ಕ್ಯೂಬ್ ಅನ್ನು ಹಾಗೆ ಬರ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x² ಇಂಟು ಲಾಗ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಇಂಟು 1/x ಇದೆ. ಸೊ ಹಾಗಾಗಿ ಇಲ್ಲಿ 1x ಇದರಲ್ಲಿ 1x ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ x² ಉಳಿಯುತ್ತೆ. ನಾವು dy/dx ಇಸ್ ಈಕ್ವಲ್ ಟು ಸೊ x² ಪ್ಲಸ್ 3x² ಇಂಟು ಲಾಗ್ ಎಕ್ಸ್ ಪ್ಲಸ್ 3x² into log x. This is the answer. Now I am going to 3-term product rule. So 3-term product rule ಅನ್ನು ನೋಡೋಣ. ಸೊ d/dx u v and w. ಸೊ u v and w these are the functions ಅಂತ ಹೇಳ್ತೀವಿ. u and v w. So this is the 3-term product rule. Now differentiate ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇದರಲ್ಲಿ du/dx v ಇಂಟು ಸೆಕೆಂಡ್ ಫಂಕ್ಷನ್ ಮತ್ತು ಥರ್ಡ್ ಫಂಕ್ಷನ್ನ ಹಾಗೆ ಇಟ್ಕೊಳ್ತೀವಿ. ನಂತರದಲ್ಲಿ ದಿಸ್ ಇಸ್ ದ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಆ್ಯಂಡ್ ಥರ್ಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸೆಕೆಂಡು ಥರ್ಡ್ ಫಂಕ್ಷನ್ ಹಾಗೆ ಇಟ್ಕೊಳ್ತೀವಿ. ನಂತರದಲ್ಲಿ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಹಾಗೆ ಥರ್ಡ್ ಫಂಕ್ಷನ್ನು ಹಾಗೆ ಇಟ್ಕೊಳ್ತೀವಿ. ನಂತರದಲ್ಲಿ ಫಸ್ಟ್ ಫಂಕ್ಷನ್ ಮತ್ತು ಸೆಕೆಂಡ್ ಫಂಕ್ಷನ್ನ ಹಾಗೆ ಇಟ್ಕೊಂಡು ಥರ್ಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇದು ಥರ್ಡ್ ಟರ್ಮ್ ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನಾವು ಇದರ ಬೇಸ್ ಮೇಲೆ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್, if y is equal to sin x cos x and log x. So y is equal to cos x sin x cos x log x. Find dy/dx. ಸೊ ಇಲ್ಲಿ ಪ್ರಾಡಕ್ಟ್ ರೂಲಲ್ಲಿ 3 ಟರ್ಮ್ ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ. ನಾವು ಸೊಲ್ಯೂಷನ್ y is equal to sin x cos x log x. Differentiate with respect to x. Now dy/dx, differentiation of y is dy/dx is equal to, so now this is the first function, second function, this is the third function. So ನಾವೇನು ಮಾಡಬೇಕು, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಸೈನ್ ಎಕ್ಸ್ ಇಂಟು ಸೆಕೆಂಡ್ ಫಂಕ್ಷನ್ನ ಕಾಸ್ ಎಕ್ಸ್ ಹಾಗೆ ಇಟ್ಕೊಳ್ತೀವಿ. ಥರ್ಡ್ ಫಂಕ್ಷನ್ ಲಾಗ್ ಎಕ್ಸ್ ಇದೆ ಹಾಗೆ ಇಟ್ಕೊಳ್ತೀವಿ. ನಂತರ ಫಸ್ಟ್ ಫಂಕ್ಷನನ್ನು ಹಾಗೆ ಇಟ್ಕೊಳ್ತೀವಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಇನ್ನು ಥರ್ಡ್ ಫಂಕ್ಷನ್ನ ಹಾಗೆ ಇಟ್ಕೊಳ್ತೀವಿ, ಲಾಗ್ ಎಕ್ಸ್. ನಂತರದಲ್ಲಿ ಪ್ಲಸ್ ನೆಕ್ಸ್ಟ್ ಥರ್ಡ್ ಪಾರ್ಟಲ್ಲಿ ಫಸ್ಟ್ ಫಂಕ್ಷನ್ ಮತ್ತು ಸೆಕೆಂಡ್ ಫಂಕ್ಷನ್ ಹಾಗೆ ಬರ್ಕೊಳ್ತೀವಿ. ಫಸ್ಟ್ ಫಂಕ್ಷನ್ ಸೈನ್ ಎಕ್ಸ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಕಾಸ್ ಎಕ್ಸ್. ನಂತರದಲ್ಲಿ ಥರ್ಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಬರಿತೀವಿ. ನಾವು dy/dx ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಇಟ್ ಇಸ್ ಅ ಕಾಸ್ ಎಕ್ಸ್ ಆಗುತ್ತೆ, ಇಂಟು ಕಾಸ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ, ಲಾಗ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ, ನೆಕ್ಸ್ಟ್ ಸೈನ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ
ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಇಂಟು ಲಾಗ್ ಎಕ್ಸ್ ಪ್ಲಸ್, ಸೊ ಸೈನ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ ಇಂಟು ಕಾಸ್ ಎಕ್ಸನ್ನು ಹಾಗೆ ಬರ್ಕೊಳ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಏನಾಗುತ್ತೆ 1/x ಆಗುತ್ತೆ. ನಾವು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಇಂಟು ಲಾಗ್ ಎಕ್ಸ್ ಪ್ಲಸ್, ಸೊ ಇಲ್ಲಿ ಪ್ಲಸ್ ಬರಲ್ಲ, ಸೊ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್, ಸೊ 1/x ಇಂಟು ಸೈನ್ ಎಕ್ಸ್ ಕಾಸ್ ಎಕ್ಸ್, ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದನ್ನು ಫಸ್ಟ್ ಬರೆದೀನಿ 1/x ಇಂಟು ಸೈನ್ ಎಕ್ಸ್ ಕಾಸ್ ಎಕ್ಸ್. ಇದು 3 ಟರ್ಮ್ ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶಂಟ್ ರೂಲ್. ಕ್ವಶಂಟ್ ರೂಲಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಯು ಬೈ ವಿ ಫಾರ್ಮಲ್ಲಿ ಇರುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಯು ಅಪಾನ್ ವಿ. ಸೊ ನಾವು ಫಸ್ಟ್ ಫಂಕ್ಷನ್, ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಅಂತ ಹೇಳ್ತೀವಿ, ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿ ಸೆಕೆಂಡ್ ಫಂಕ್ಷನ್ ನಾವು ಹಾಗೆ ಬರಿತೀವಿ ಇಂಟು, ಸೊ ಸೆಕೆಂಡ್ ಫಂಕ್ಷನ್ನ ಹಾಗೆ ಬರಿತೀವಿ ಮೈನಸ್ ನಂತರದಲ್ಲಿ ಸೊ ಫಸ್ಟ್ ಫಂಕ್ಷನ್ನ ಹಾಗೆ ಬರ್ಕೊಂಡು ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಅಪಾನ್ ದ ಡಿವೈಡ್ ಬೈ, ಸೊ ವಿ ಇದೆ ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ, ಸೊ ಹಾಗಾಗಿ ಇದನ್ನು ವಿ ಸ್ಕ್ವೇರ್ ಅಂತ ಮಾಡ್ತೀವಿ. ಸೊ ದಿಸ್ ಇಸ್ ದ ಕ್ವಶಂಟ್ ರೂಲ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಯು ಬೈ ವಿ ಇದೆ, ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಡಿಫ್ರೆನ್ಸಿಯೇಷನ್ ಆಫ್ ಯು, ನಂತರದಲ್ಲಿ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ತೀವಿ ಇಂಟು ಮಾಡಿ ಹಾಗೆ ಇಟ್ಕೊಳ್ತೀವಿ ಮೈನಸ್ ನಂತರದಲ್ಲಿ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇಸ್ ದ ವಿ ಸ್ಕ್ವೇರ್ ಆಗಿರುತ್ತೆ ಸೆಕೆಂಡ್ ಫಂಕ್ಷನ್ ವಿ ಸ್ಕ್ವೇರ್. ಸೊ ಇದರ ಬೇಸಿಸ್ ಮೇಲೆ ಎಕ್ಸಾಂಪಲ್ಸನ್ನು ನೋಡೋಣ. ಎಕ್ಸಾಂಪಲ್ y is equal to, if y is equal to x cube by log x, find dy by dx. So now solution y is equal to x cube by log x ಅನ್ನು ಕೊಟ್ಟಿದ್ದಾರೆ. ಸೊ ಇದು ಕ್ವಶಂಟ್ ರೂಲಲ್ಲಿ ಇದೆ, ಆ ರೂಪದಲ್ಲಿ ಇದೆ. ಸೊ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನು ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ವೈ ಈಸ್ dy by dx is equal to, so this is the first function, this is the second function. So ನಾವು ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಸ್ ಎಕ್ಸ್ ಕ್ಯೂಬ್, ನಂತರದಲ್ಲಿ ಸೆಕೆಂಡ್ ಫಂಕ್ಷನ್ನ ಹಾಗೆ ಬರ್ಕೊಳ್ತೀವಿ ಮೈನಸ್ ನಂತರದಲ್ಲಿ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿವೈಡ್ ಬೈ, ಸೊ ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸ್. ಸೊ ಇದಕ್ಕೆ ಅಪ್ಲೈ ಮಾಡ್ತೀವಿ ಕ್ವಶಂಟ್ ರೂಲಿಗೆ. ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x² ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬನ್ನು ಹಾಗೆ ಬರ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಆಗುತ್ತೆ ಡಿವೈಡೆಡ್ ಬೈ, ಸೊ ದಿಸ್ ಇಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್, ಸೊ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ನಾವು ಸೊ 3x² ಇಂಟು ಲಾಗ್ ಎಕ್ಸ್ ಮೈನಸ್ ಇಲ್ಲಿ 1x ಕ್ಯಾನ್ಸಲ್ ಆಗುತ್ತೆ, ಸೊ ಹಾಗಾಗಿ x² ಉಳಿಯುತ್ತೆ ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಡಿಫ್ರೆನ್ಸಿಯೇಷನ್ dy ಬೈ dx. ಸೊ ಇವೆಲ್ಲ ಡಿಫ್ರೆನ್ಸಿಯೇಷನ್ನಲ್ಲಿ ಬರುವಂತಹ ಎಲ್ಲ ಬೇಸಿಕ್ ಫಾರ್ಮುಲಾಗಳು. ಇದರ ಬೇಸಿಸ್ ಮೇಲೇ ನಾವು ಎಲ್ಲ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ ಮುಂದಿನ ಭಾಗದಲ್ಲಿ.